ನಮಸ್ತೆ. ನಿನ್ನೆ ಇವತ್ತು ಬಹಳ ಯಶಸ್ವಿ ಮಟ್ಟದಲ್ಲಿ ತುಂಬಾ ಸಕ್ಸಸ್ ಆಗಿದೆ. ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಪ್ರತಿಷ್ಠಿತ ಜ್ಞಾನ ಜ್ಯೋತಿ ಆಡಿಟೋರಿಯಂ ಅಲ್ಲಿ ಬೆಂಗಳೂರಲ್ಲಿ ಯಶಸ್ವಿ ಮಟ್ಟದಲ್ಲಿ ನಡೆದಿದೆ. ಒಂದು ಚಾರ್ಟೆಡ್ ಅಕೌಂಟೆಂಟ್ ಸಿಎ ಬಗ್ಗೆ ಹೇಳಿ ಸರ್. ಈಗ ತುಂಬಾ ಇದು ಆಡಿಟರ್ಸ್ ಇದರಲ್ಲೆಲ್ಲ ಸ್ಕೋಪ್ ಇದೆ. ಪರ್ಟಿಕ್ಯುಲರ್ಲಿ ಯಂಗ್ಸ್ಟರ್ಸ್ಗೆಲ್ಲ ಇದು ಮುಂದೆ ಭಾರಿ ಟೆಕ್ನಾಲಜಿಗಳು ಅಡ್ವಾನ್ಸ್ ಆದಾಗೆ ಹಳೆ ಕನ್ವೆನ್ಷನಲ್ ಬುಕ್ ಕೀಪಿಂಗ್ ಎಲ್ಲ ಚೇಂಜ್ ಆಗಿ ಈಗ ಎಲ್ಲ ಡಿಜಿಟಲ್ ತುಂಬಾ ಸ್ಕೋಪ್ ಇದೆ. ಆದ್ರಿಂದ ಯಂಗ್ಸ್ಟರ್ಸ್ಗಳಿಗೆ ಇದರಿಂದ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಈಗ ಇಂಡಸ್ಟ್ರಿ ಅವರು ಸಮೇತ ಹೊಸ ಟೆಕ್ನಾಲಜಿಗಳನ್ನು ಅಡಾಪ್ಟ್ ಮಾಡೋದ್ರಿಂದ ಹೊಸ ಈ ಗ್ಲೋಬಲ್ ಸೆಂಟರ್ನ ಇದು ಡಾಟಾಗಳು ಅದನ್ನ ಸಂಗ್ರಹ ಮಾಡಿ ಅದು ಇಂಡಸ್ಟ್ರಿಗಳಿಗೆ ಅದನ್ನು ಹಂಚಿಕೆ ಮಾಡ್ತಾರೆ. ಇದರಿಂದ ತುಂಬಾ ಅಡ್ವಾಂಟೇಜ್ ಆಗುತ್ತೆ. ಸರ್, ಇದು ನಿನ್ನೆ ಇವತ್ತು ಒಂದು ತುಂಬಾ ಯಶಸ್ವಿ ಮಟ್ಟದಲ್ಲಿ ನಡೀತಿದೆ ಸರ್. ಏನು ವಿಷಯದ ಏನ್ ಸಬ್ಜೆಕ್ಟ್ ಸರ್? ಇದು ಸಬ್ಜೆಕ್ಟ್ ಏನಿಲ್ಲ, ಇದು ಹಳೆ ಇದೆಲ್ಲ ಬುಕ್ ಕೀಪಿಂಗ್ ಎಲ್ಲ ಹೋಗಿ ಹೊಸ ಇದು ತಂತ್ರಜ್ಞಾನ ಬರ್ತಾ ಇದೆ. ಈ ಡಾಟಾ ಸೆಂಟರ್ಸ್ಗಳಿಂದಾಗಿ ಈ ಡಾಟಾ ಸೆಂಟರ್ಗಳು ಡಿಫರೆಂಟ್ ಇಂಡಸ್ಟ್ರಿಗಳು ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಅವರಿಗೆ ಅದು ಹೆಲ್ಪ್ ಆಗುತ್ತೆ. ಅದರಿಂದ ಅದನ್ನು ಯಂಗ್ಸ್ಟರ್ಸ್ ಇದನ್ನು ಹೆಚ್ಚಾಗಿ ಅಳವಡಿಸ್ಕೊಳ್ಬಹುದು. ಸರ್, ಈಗ ನೋಡಿ, ನಮ್ಮ ಜನಸಂಖ್ಯೆ ಬಂದು 130 ಕೋಟಿ ಜನರ ಮೇಲೆ ಇದ್ದಾರೆ. ಬಟ್ ಆದ್ರೆ ಸಿಎ ನಲ್ಲಿ ಕೆಲವು 4 ಲಕ್ಷ 5 ಲಕ್ಷ ಸಿಎ ನಲ್ಲಿ ಇದ್ದಾರೆ. ಏನ್ ಸರ್ ಕಾರಣ ಏನು ಅಂತ ಹೇಳಿದ್ರೆ, ಮೊದಲೆಲ್ಲ ನಮ್ದು ಬರೀ ಅಗ್ರಿಕಲ್ಚರಲ್ ಇಕಾನಮಿ, ಇಂಡಸ್ಟ್ರಿ ಎಲ್ಲ ಈ ಶುರುವಾದದ್ದು ಇತ್ತೀಚೆಗೆ. ಇದು ಇನ್ನೊಂದು ಸಿಎ ಇದೆ, ಭಾರಿ ಟಫ್ ಕೋರ್ಸು. ಇದರಲ್ಲಿ ಸಿಎ ಕೋರ್ಸ್ ಸೇರಿದವನು ಎಲ್ಲ ಪಾಸ್ ಆಗ್ಬೇಕಂತ ಏನಿಲ್ಲ. 1% 2% ಪಾಸ್ ಆಗ್ತಾರೆ. ಆದ್ರಿಂದ ಇದು ಸ್ವಲ್ಪ ಕಷ್ಟನೇ. ಅದೇ 2030ಗೆ ಅಥವಾ ಇದು ಡೆವಲಪ್ಡ್ ಇಂಡಿಯಾಕ್ಕೆ ಆಗ್ಬೇಕಾದ್ರೆ ಹೆಚ್ಚು ಕಡಿಮೆ 5 ಲಕ್ಷ ಚಾರ್ಟರ್ಡ್ ಅಕೌಂಟೆಂಟ್ ಜಾಸ್ತಿ ಇನ್ನೂ ಬೇಕಾಗುತ್ತೆ. ಅದರಿಂದ ಮೊದಲು 4 ವರ್ಷ ಇದ್ದದನ್ನು ಈಗ ಹೆಚ್ಚು ಕಡಿಮೆ 2 ವರ್ಷಕ್ಕೆ ಮಾಡಿದ್ದಾರೆ. ಯಾಕೆಂತಂದ್ರೆ ಇನ್ನೂ ಜಾಸ್ತಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಬರಬೇಕು, ಇಂಡಸ್ಟ್ರಿಗಳಿಗೆ ಸಿಕ್ಬೇಕು ಅಂತ ಹೇಳಿಕೊಂಡು. ಸರ್, ಈಗ ನಮಗೆ ಅಂತಲ್ಲ ಸರ್, ನಮಗೆ ಅಂತ ಸಾಮಾನ್ಯ ಹೊರಗಡೆ ಜನಕ್ಕೂ ಹೇಳುವಂತ ಚಾರ್ಟೆಡ್ ಅಕೌಂಟ್ ಸಿ ಅನ್ನೋದು ತುಂಬಾ ದೊಡ್ಡ ಕೋರ್ಸ್. ತುಂಬಾ ಶ್ರೀಮಂತ ಮನೆ ಮಕ್ಕಳು ಮಾತ್ರ, ಮಧ್ಯवर्गದವರಿಗೆ, ಬಡವರ ಮನೆ ಮಕ್ಕಳು ಇದು ಸಿ ಓದಕ್ಕೆ ಆಗಲ್ಲ ಅಂತ. ಇಲ್ಲ, ಅದು ತಪ್ಪು ತಿಳುವಳಿಕೆ. ಯಾಕಂದ್ರೆ ಒಂದು ಇಂಜಿನಿಯರಿಂಗ್ ಒಂದು ಮೆಡಿಕಲ್ ಕಾಲೇಜಿಗೆ ಸೇರ್ಬೇಕಾದ್ರೆ ತುಂಬಾ ದುಡ್ಡು ಬೇಕು. ಸಿ ಇದೆಲ್ಲ ಅಂತದ್ರಲ್ಲಿ ಏನಿಲ್ಲ. ತುಂಬಾ ಲಕ್ಷಾಂತರ ರೂಪಾಯಿ ಇಲ್ಲ, ಅದೇನಿಲ್ಲ, ಅದೆಲ್ಲ ತಪ್ಪು ತಿಳುವಳಿಕೆ. ಇವ್ರು ಮೀಡಿಯಂ ವರ್ಗದವರು, ಬಡವರು ಸಮೇತ ಈ ಕೋರ್ಸ್ ಅನ್ನು ತಗೊಳ್ಬಹುದು. ಏನಂತ ಹೇಳಿದ್ರೆ ತುಂಬಾ ಕಷ್ಟಪಡ್ಬೇಕಾಗತ್ತೆ, ಪಾಸ್ ಆಗ್ಬೇಕಾದ್ರೆ ತುಂಬಾ ಸ್ಟಡಿ ಮಾಡ್ಬೇಕಾಗತ್ತೆ. ಈಸಿ ಇದಲ್ಲ. ಅದರಿಂದ ಹೆಚ್ಚಿನ ಜನ ಕಷ್ಟಪಡುವವರು ಪಾಸ್ ಆಗ್ತಾರೆ, ಹುಷಾರಿದ್ದವರು ಪಾಸ್ ಆಗ್ತಾರೆ, ಇಂಟೆಲಿಜೆಂಟ್ ಇದ್ದವರು ಅದನ್ನ ಪರ್ಸ್ಯೂ ಮಾಡ್ತಾರೆ. ಸರ್, ಇದು ಬಡವರ ಮನೆ ಮಕ್ಕಳು ಓದಬಹುದು. ಡೆಫಿನೆಟ್ಲಿ ತುಂಬಾ ಜನ. ಶ್ರೀಮಂತರ ಮನೆ ಮಕ್ಕಳು ಅದು ತಪ್ಪು ತಿಳುವಳಿಕೆ. ಸರ್, ಇದು ಈ ತರ ಒಂದು ಮಾರ್ಗದರ್ಶನ, ಗೈಡೆನ್ಸ್ ಕೊಡೋದು ಏನಾದ್ರು ಇನ್ನ ಯಂಗ್ಸ್ಟರ್ಸ್ ಯಾವ ಮಾಡ್ತಾ ಇದಾರೆ ಸರ್? ಮಾಡ್ತಾರೆ. ಸೀನಿಯರ್ಸ್ ಜೂನಿಯರ್ಸ್ ಗೈಡ್ ಮಾಡ್ತಾರೆ. ಅವ್ರ ಆಫೀಸ್ ನಲ್ಲಿ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ. ಬಟ್ ಸರ್, ಇದು ಪಾಸ್ ಆಯ್ತು ಅಂದ್ರೆ ಒಂದು 3 ಎಕ್ಸಾಮ್ 5 ಎಕ್ಸಾಮ್ ಸರ್? ಇಲ್ಲ, 2 ಜೂನಿಯರ್, ಇದು ಇಂಟರ್ಮೀಡಿಯೇಟ್ ಮತ್ತು ಫೈನಲ್ ಎಕ್ಸಾಮ್ 2 ಎಕ್ಸಾಮ್ಸ್ ಇದೆ. ಇದು ಪಾಸ್ ಆದ್ರೆ ಅವರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಈಗ ತುಂಬಾ ಸ್ಕೋಪ್ ಇದೆ. ಸೆಕೆಂಡ್ PUC ಆದ್ಮೇಲೆ ಸಿಎ ಸರ್. ಬಟ್ ಫ್ಯೂಚರ್ ಇದೆ, ಅವ್ರ ಭಾರಿ ಫ್ಯೂಚರ್ ಒಳ್ಳೇದಿದೆ. ಸರ್, ನಿಮ್ಮ ಹೆಸರು ಸರ್? ರಮೇಶ್ ರಾವತ್ ಸರ್. ತಾವು ಎಷ್ಟು ವರ್ಷದಿಂದ? ನಾನು ಹೆಚ್ಚು ಕಡಿಮೆ 55 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಸರ್. ಬೆಂಗಳೂರು, ಚಿಕ್ಕಮಗಳೂರು.